ಅಬ್ ಕಿ ಬಾರ್ 400 ಪಾರ್ ನರೇಂದ್ರ ಮೋದಿ ಅವರು ಕೂಡ ಹೇಳಿದರು, ನಾನು ವಿಪಕ್ಷಗಳು ಅದರಲ್ಲೇ ಸಿಕ್ಕಾಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಒಂದು ಬಲೆ ಹೆಣೆದಿದ್ದೆ ಅಂತೇಳಿ. ಆದರೆ 400 ಬಂದರೆ ಏನಾಗುತ್ತೆ ಅನ್ನೋದರ ಕೆಲವು ಮಾಹಿತಿಗಳು ಬರ್ತಾ ಇದೆ. ಮೋದಿ ಅವರು 400 ಗೆದ್ದು ಹ್ಯಾಟ್ರಿಕ್ ಬಾರಿಸಿದ್ರು ಅಂದ್ಕೊಳ್ಳಿ, ಏನೆಲ್ಲ ಆಗ್ಬೋದು. ಮೋದಿ ಅವರ ಎರಡು ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ತೀವ್ರ ಒಂದು ರೀತಿಯಲ್ಲಿ ಉಸಿರಾಡೋದಕ್ಕೆ ಕಷ್ಟವಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಪಾಕ್ಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಭಾರತ ಸೇನೆ. ಒಂದು ರೀತಿಯಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ಒಳನುಸುಳುವಿಕೆ ಬಹುತೇಕ ಬ್ರೇಕ್ ಬಿದ್ದಿದೆ. 400 ಸೀಟ್ ಗೆದ್ದು ಬಿಟ್ಟರೆ ಇದೀಗ POK ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ವಶಕ್ಕೆ ಪಡೀತೀನಿ ಅನ್ನುವಂಥ ಮಾತನ್ನು ಈವನ್ ಯೋಗಿ ಆದಿತ್ಯನಾಥ್ ಕೂಡ ಹೇಳಿದರು. ಇದು ಒಂದು. ಇನ್ನು 400 ಸೀಟ್ ಗೆದ್ದರೆ ಏನಾಗುತ್ತೆ ಅಂತ BJP ವಲಯದ ಲೆಕ್ಕಾಚಾರ. 400 ಸೀಟ್ ಗೆದ್ದರೆ ಒಂದು ದೇಶ ಒಂದು ಚುನಾವಣೆ ನಡೆಸಬಹುದು. ಒಂದು ದೇಶ ಒಂದು ಚುನಾವಣೆ ನಡೆಸಬಹುದು. ಇದರ ಬಗ್ಗೆ ತುಂಬ ಈಗಲೂ ಕೂಡ ಕ್ಲಾರಿಫಿಕೇಷನ್ ಬಗ್ಗೆ ಅದರ ಬಗ್ಗೆ ಒಂದು ಚರ್ಚೆಗಳಾಗ್ತಾ ಇತ್ತು ನೋಡಿ. ಇನ್ನು 2029 ಮೊದಲೇ ಕಾನೂನನ್ನು ಮೋದಿ ಜಾರಿಗೆ ತರಬಹುದು. ಅಂದರೆ 2029 ಮೊದಲೇ 2028 ಆಗಲ್ಲ, ಮುಂದಿನ ಚುನಾವಣೆಯಲ್ಲಿ ಆಗುತ್ತೆ ಅಂತೇಳಿ. ಈಗಾಗಲೇ ಕೋವಿಂದ್ ನೇತೃತ್ವದ ಸಮಿತಿ ಇದರ ಬಗ್ಗೆ ಒಂದು ದೇಶ ಒಂದು ಚುನಾವಣೆ ವರದಿ ನೀಡಿದೆ. ಅದರ ಬಗ್ಗೆ ಮಾತಾಡ್ತಾರೆ, ಅದರ ಬಗ್ಗೆ ಕಾರ್ಯೋನ್ಮುಖರಾಗಬಹುದು. ಇನ್ನು 400 ಜೊತೆಗೆ ಲೋಕಸಭಾ ಸೀಟ್ಗಳ ಡಿಲಿಮಿಟೇಷನ್ ಆಗಬಹುದು. ಈಗ 543 ಇದೆ. ಈಗ ಏನಾಗುತ್ತೆ, ಡಿಲಿಮಿಟೇಷನ್ ಆಗುತ್ತೆ. ಡಿಲಿಮಿಟೇಷನ್ ಅಂದರೆ ಜನಸಂಖ್ಯೆಗೆ ಆಧಾರಕ್ಕೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರ ಜಾಸ್ತಿ ಆಗುತ್ತೆ. ಆಗ ಭಾರತದಲ್ಲಿ 743 ಲೋಕಸಭಾ ಸೀಟ್ ಆಗುತ್ತೆ. ಎಷ್ಟು? 743. ಆ ಹೊಸ ಸಂಸತ್ ಭವನ ಯಾಕೆ ಮಾಡಿದರು ಅಂತಂದರೆ 743 ಕೂರಕ್ಕಾಗಲ್ಲ, ಹೊಸದ್ರಲ್ಲ ಆಗುತ್ತೆ. ಅದರಲ್ಲೂ ಉತ್ತರ ಭಾರತಕ್ಕೆ ಹೆಚ್ಚಿನ ಸೀಟ್ ಸಿಗಲಿದೆ ನೋಡಿ. ಇದು ದಕ್ಷಿಣ ಭಾರತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲಿ ನಾವೆಲ್ಲ ಜನಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಹೋದ್ವಿ, ಈಗ ಜನಸಂಖ್ಯೆ ಆಧಾರದಲ್ಲಿ ಸೀಟ್ ಜಾಸ್ತಿ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಹೇಳಿ? ಈಗ 80 ಸೀಟ್ ಇದೆ. ಅಲ್ಲಿ ಜನಸಂಖ್ಯೆ 20 ಕೋಟಿ ಜನಸಂಖ್ಯೆ ಇದೆ. ಅದರ ಬದಲು 128. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೀಟ್ ಆಗುತ್ತೆ ಅಲ್ಲಿ. ಬಿಹಾರದಲ್ಲಿ 40 ಸೀಟು ಬದಲು 70 ಸೀಟ್ ಆಗುತ್ತೆ. ಮಧ್ಯಪ್ರದೇಶದಲ್ಲಿ ಈಗ 29 ಇದೆ, ಅದು 47 ಸೀಟಾಗಿ ಬದಲಾಗುತ್ತೆ. ಮಹಾರಾಷ್ಟ್ರದಲ್ಲಿ 48 ಸೀಟ್ ಇದೆ ಲೋಕಸಭಾ ಕ್ಷೇತ್ರ, ಅದು 68 ಲೋಕಸಭಾ ಕ್ಷೇತ್ರ ಆಗುತ್ತೆ. ರಾಜಸ್ಥಾನದಲ್ಲಿ 25 ಲೋಕಸಭಾ ಕ್ಷೇತ್ರದ ಬದಲಾಗಿ 44 ಲೋಕಸಭಾ ಕ್ಷೇತ್ರ ಆಗುತ್ತೆ. ಗುಜರಾತ್ನ 26, ಇದು 39 ಲೋಕಸಭಾ ಕ್ಷೇತ್ರವಾಗಿ ಬದಲಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಸೀಟ್ಗಳ ಸಂಖ್ಯೆ ಯಥಾಸ್ಥಿತಿ ಇರ್ಬೋದು, ಅವರು ಚೇಂಜ್ ಮಾಡೋದಿಲ್ಲ. ಆದ್ದರಿಂದ ವಿರೋಧ ಪಕ್ಷಗಳು ಆತಂಕಕ್ಕೆ ಸಿಲುಕಿವೆ. ಯಾಕೆ ಹೇಳಿ? ಈ ಎಲ್ಲ ರಾಜ್ಯಗಳಿದೆಯಲ್ಲ, ಯಾವುದು ಉತ್ತರ ಪ್ರದೇಶ 80ರಲ್ಲಿ 72, 62 ಹೊಡಿತಾ ಇರ್ತಾರೆ. ಅಲ್ಲಿ 128 ಆದರೆ ಎಲ್ಲ ಅವರಿಗೆ ಬಂದುಬಿಡುತ್ತೆ BJPಗೆ. ಬಿಹಾರದಲ್ಲಿ 40, 39 ಪಡ್ಕೊಂಡಿದ್ದಾರೆ ಲಾಸ್ಟ್ ಟೈಮ್. 70 ಆದರೆ ಅವರೇ ಗೆಲ್ತಾರೆ. ಮಧ್ಯಪ್ರದೇಶದಲ್ಲಿ 29 ಕ್ಲೀನ್ ಸ್ವಿಪ್ ಮಾಡ್ತಾರೆ, 47 ಆಗುತ್ತೆ. ಮಹಾರಾಷ್ಟ್ರದಲ್ಲಿ 68, ರಾಜಸ್ಥಾನದಲ್ಲಿ 25ಕ್ಕೆ 44, ಅಂದರೆ ಗುಜರಾತ್ನಲ್ಲಿ 26, ಕಳೆದ 3 ಸತತವಾಗಿ 26ಕ್ಕೆ 26 ಗೆಲ್ತಾರೆ. ಅಲ್ಲಿ 39 ಆದರೆ ಏನು ಗತಿ? ಇದು ವಿಪಕ್ಷಗಳಿಗೆ ಪುಕು ಶುರುವಾಗಿದೆ. ಓಕೆ, ಹೊಸ ಸಂಸತ್ ಭವನ ಕೂಡ ಇದೇ ಆಧಾರದಲ್ಲಿ ಸಿದ್ಧವಾಗಿದೆ ಲೋಕಸಭೆಯಲ್ಲಿ. ಆಮೇಲೆ ಲೋಕಸಭೆಯಲ್ಲಿ 33% ಮಹಿಳೆಯರಿಗೆ ಹೆಚ್ಚಿನ ಮೀಸಲು ಅಂತ ಹೇಳಿದ್ರೆ ಅಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಇನ್ನು 400 ಆದರೆ ಏನಾಗುತ್ತೆ ಅಂತ. ಮೋದಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡ್ತಾರಂತೆ BJP ಹೇಳ್ಕೊಳ್ಳೋದು. ಏಕರೂಪ ನಾಗರಿಕ ಸಂಹಿತೆ BJP ಅಜೆಂಡಾದಲ್ಲಿದೆ ಹೇಳಿದ್ದಾರೆ ಅವರು. 2000. ಆಮೇಲೆ ಈ ಏಕರೂಪ ನಾಗರಿಕ ಸಂಹಿತೆ ಯಾವಾಗ ಬರುತ್ತೆ ಅಂತಂದರೆ, ಈ BJP ಅವರು ಅದೊಂದು ಅದ್ಭುತ ಪ್ಲ್ಯಾನ್ ಮಾಡ್ತಾರೆ ನೋಡಿ. ಎಲೆಕ್ಷನ್ ಇದ್ದಾಗ ನೀವು ರಾಮ ಮಂದಿರ ಲಾಭ ಆಯಿತು ಎಲ್ಲೋ ಗೊತ್ತಿಲ್ಲ. ಪ್ರಶಾಂತ್ ಕಿಶೋರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಯಾವಾಗ ಇಟ್ಟರು ಅದರ ಓಪನಿಂಗ್ ಸೆರೆಮನಿ? ಜನವರಿ 22ನೇ ತಾರೀಕು ಇಟ್ಟರು. ವಿಪಕ್ಷಗಳಲ್ಲೇ ಈಗ ಯಾಕೆ ಮಾಡ್ತೀರಿ? ಅರೇ, ಅದಕ್ಕೆ ಪ್ರಶಾಂತ್ ಕಿಶೋರ್ ಹೇಳಿದರು, 2024 ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಮಾಡಬೇಕು ಅಂತಂದರೆ ಅವತ್ತು ಉದ್ಘಾಟನೆ ಆಗಬೇಕು ಅಂತೇಳಿ 4 ವರ್ಷದ ಹಿಂದೆ ತಲೆ ಓಡಿಸಿರ್ತಾರೆ ಅಲ್ವಾ? ನೀವು ಯಾಕೆ ಅದನ್ನು ಮಾಡಲ್ಲ? ಅವತ್ತು ನೀವು ಹೇಳಬೇಕಿತ್ತು, ಅದನ್ನು ಹೇಳಲಿಲ್ಲ. ಲಾಸ್ಟ್ ಟೈಮಲ್ಲಿ ಬಂದು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನಂಗೆ ವಿಪಕ್ಷಗಳದ್ದಾಗಿದೆ. ಈ ಏಕರೂಪ ನಾಗರಿಕ ಸಂಹಿತೆ ಯಾರ ಎಜೆಂಡಾ ಅಂತಂದರೆ RSS. 2025ಕ್ಕೆ RSSಗೆ 100 ವರ್ಷ ಪೂರೈಕೆ ಆಗುತ್ತೆ. 1925 ವಿಜಯದಶಮಿ ಎಂದು ಅದು ಆರಂಭ ಆಗಿರುತ್ತೆ.
2025ಕ್ಕೆ 100 ವರ್ಷ. 2025ರಲ್ಲೇ ದೇಶಾದ್ಯಂತ UCC ಬಿಲ್ ಜಾರಿ ಸಾಧ್ಯತೆ, ನಾಗರಿಕ ಸಂಹಿತೆ ಆಗತ್ತೆ. ಇಷ್ಟೆಲ್ಲ ಆಗತ್ತಂತೆ. ಬಟ್ 400 ಬರುವಂಗೆ ಕಾಣ್ತಾ ಇಲ್ಲ. ಇವತ್ತು CTRI ಹತ್ರ ಕೇಳ್ತಾ ಇದ್ವಿ, 400 ಬಂದಿಲ್ವಲ್ಲ ಸರ್ ಅಂತ ಅಂದ್ವಿ. ಅದಕ್ಕೆ ಈ ಸಲ ಬಂದಿಲ್ಲ, ನೆಕ್ಸ್ಟ್ ಬರುತ್ತೆ ಅಂತಂದರು. ಅಂದರೆ ದೀರ್ಘಕಾಲಿಕ ಆಲೋಚನೆ. ಓಕೆ, ಇಷ್ಟೆಲ್ಲ ಸುದ್ದಿಗಳ ನಡುವೆ